ಒನ್ಸ್ ಅಗೇನ್ ಎಲ್ಲರಿಗೂ ಶಾರದಾ ವಿದ್ಯಾಲಯ ಮೂಡಲ್ಗಿ ಮತ್ತೆ ಆನ್ಲೈನ್ ವೇದಿಕೆಗೆ ಸ್ವಾಗತ. ನಿನ್ನೆ ದಿನ ನಾವು ಏನಂದ್ರ CISF ಗೆ ಸಂಬಂಧಿಸಿದಂತೆ ನಾವು ಮಾಕ್ ಟೆಸ್ಟ್ ಅನ್ನ ಮಾಡ್ತಿದ್ವಿ. ನಿಮ್ಮ ಎಕ್ಸಾಮ್ದೊಳಗ ಯಾವ ರೀತಿ ಕ್ವಶನ್ಸ್ ಎಲ್ಲ ಬರ್ತಾವಲ್ಲ ಅದೇ ರೀತಿ ಅದೇ ಪ್ಯಾಟರ್ನ್ ಮೇಲೆ ನಾವು ನಿಮ್ಗೆ ಮಾಕ್ ಟೆಸ್ಟ್ ಅನ್ನ ಮಾಡ್ತಿದ್ದೀವಿ. ಯಾರ್ಯಾರೆಲ್ಲ ನೀವು CISF ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿದ್ರಲ್ಲ ಅವ್ರು ಏನ್ ಮಾಡ್ರಿ, ಈ ಮಾಕ್ ಟೆಸ್ಟ್ ಜೊತೆಗೆ ನಿಮ್ಗೆ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರ ನಿಮ್ಗೆ ಟೆಸ್ಟ್ ಸೀರೀಸ್ ಅನ್ನ ಇದರ ಹೆಂಗ ನಿಮ್ಗೆ ಎಕ್ಸಾಮ್ ಸೆಂಟರ್ದಾಗ ನಡೀತೈತಲ್ಲ ಅದೇ ರೀತಿ ಟೆಸ್ಟ್ ಸೀರೀಸ್ ಅನ್ನ ನೀವು ಮಾಡಬೇಕು ಅನ್ಕೊಂಡಿದ್ರಂದ್ರ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಗೆ ಸಿಲೆಬಸ್ ವಿತ್ ಮಾಕ್ ಟೆಸ್ಟ್ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅದ ವಿತ್ ನೋಟ್ಸ್ ಅನ್ನು ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಈ ಅಪರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡ್ರಿ. ಕೆಲವು ಜನ ಸ್ಟೂಡೆಂಟ್ಗಳು ಹೇಳ್ತಾ ಇದ್ರು, ಸರ್ ಇನ್ನೂ ಒಂದ್ 2 ದಿನ ಟೈಮ್ ಕೊಡ್ರಿ, ನಂಗೆ ಇನ್ನೂ ಒಂದ್ 2 ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಿದ್ರು. ಈ ಸಂಡೇ ಲಾಸ್ಟ್ ಆಗಿರುತ್ತ. ಇನ್ಮೇಲೆ ಯಾರೇ ಬಂದ್ರು ನಾವು ಏನ್ ಮಾಡಂಗಿಲ್ಲ, ತಗೊಳಂಗಿಲ್ಲ. ಇದು ಕೊನೆಯ ದಿನಾಂಕವಾಗಿರುತ್ತ. ಯಾರೆಲ್ಲ ಬರ್ಬೇಕಂತಿದ್ರಲ್ಲ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬಂದು ಜಾಯಿನ್ ಆಗ್ಬೇಕು. ಓಕೆ, ಇವತ್ತಿನ ಮೊದಲನೇ ಕ್ವಶನ್ ಏನಂದ್ರ GK ಗೆ ಸಂಬಂಧಿಸಿದಂತೆ ಏನಾಗಿರುತ್ತ ಸರ್ ಅಂತ ಕೇಳಿದ್ರ, ಓಕೆ ಮೊದಲೇ ಕ್ವಶನ್ ಏನಾಗಿತ್ತು ಅಂದ್ರ ಮೆಗಸ್ತನಿಸ್ ರೋಟ್ ವಿಚ್ ಬುಕ್ಸ್. ಈ ರೀತಿ ಕ್ವಶನ್ಸ್ ಎಕ್ಸಾಮ್ದಾಗ ಬರ್ತಾವ. ಇದು ಹಿಸ್ಟರಿ ರಿಲೇಟೆಡ್ ಆಗಿರ್ಬೋದು. ಆಸ್ ಯೂಶುವಲ್ ನಿಮ್ಮ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಬರೆದಂತಹ ಪುಸ್ತಕಗಳ ಬಗ್ಗೆನೂ ಸಹ ಏನ್ ಮಾಡ್ತಾರಂದ್ರ ನಿಮ್ಮ ಎಕ್ಸಾಮ್ದಾಗ ಕೇಳ್ತಾರ. ಇದು ಹಿಸ್ಟರಿ ರಿಲೇಟೆಡ್. ಯಾರು ಮೆಗಸ್ತನಿಸ್ ಅನ್ನು ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು ಅಂತ. ಮೆಗಸ್ತನಿಸ್ ಯಾರ ಆಸ್ಥಾನದಲ್ಲಿ ಕಂಡು ಬರ್ತಾನಂದ್ರ ಗುಪ್ತರ ಆಸ್ಥಾನದಲ್ಲಿ ಕಂಡು ಬರ್ತಾನ. ಯಾರ ಆಸ್ಥಾನದಲ್ಲಿ, ಮೌರ್ಯರ ಆಸ್ಥಾನದಲ್ಲಿ ಕಂಡು ಬರ್ತಾನ. ಓಕೆ, ಅವನು ಬರೆದಿರ್ತಕ್ಕಂತಹ ಪುಸ್ತಕ ಯಾವ್ದ್ರಿ ಸರ ಅಂತೇಳಿ ಕ್ವಶನ್ ಕೇಳ್ತಿದಾರ. ಯಾವ್ದ್ರಿ ಸರ ಅಂತ ಕೇಳೋಕ್ಕಿಂತ ಮುಂಚೆ ಈ ಮೆಗಸ್ತನಿಸ್ ಎಲ್ಲಿ ಅವ ಅಂತ ಕೇಳಿದ್ರ ಚೀನಾದವ. ಒಬ್ಬ ಏನಂದ್ರ ಚೀನಾದವ ಆಗಿರ್ತಾನ. ಇವನ ಉದ್ದೇಶ ಏನಾಗಿರ್ತಂದ್ರ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಭಾರತಕ್ಕೆ ಬಂದಿರ್ತಾನ ಈ ಮೆಗಸ್ತನಿಸ್. ಅದಕ್ಕಿಂತ ಮೊದಲ ಸರ ಅರ್ಥಶಾಸ್ತ್ರ ಯಾರು ಬರೆದ್ರಿ ಸರ ಅಂತ ಕೇಳಿದ್ರ, ಅರ್ಥಶಾಸ್ತ್ರ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರ, ವಿಷ್ಣುಗುಪ್ತ, ಕೌಟಿಲ್ಯ, ಚಾಣಕ್ಯ ಅಂತಕ್ಕಂತಹ ಈ 3 ಹೆಸರು ಒಬ್ಬಂದ. ಯಾರು ಚಾಣಕ್ಯ, ಯಾರು ಚಾಣಕ್ಯ, ಓಕೆ, ವಿಷ್ಣುಗುಪ್ತ, ಕೌಟಿಲ್ಯ ಈ ಅರ್ಥಶಾಸ್ತ್ರ ಅಂತಕ್ಕಂತಹ ಪುಸ್ತಕವನ್ನ ಬರೀತಾರ. ಸರ್ ಇಂಡಿಕಾ ಪುಸ್ತಕವನ್ನ ಯಾರು ಬರೀತಾರ್ರಿ ಸರ್ ಅಂತ ಕೇಳಿದ್ರ, ಇಂಡಿಕಾ ಪುಸ್ತಕವನ್ನ ಮೆಗಸ್ತನಿಸ್ ಬರೀತಾನ. ಯಾರು ಬರೀತಾರ, ಮೆಗಸ್ತನಿಸ್ ಬರೀತಾನ. ಮುದ್ರಾ ರಾಕ್ಷಸ ಪುಸ್ತಕವನ್ನ ಯಾರು ಬರೀತಾರ ಅಂತ ಕೇಳಿದ್ರ ವಿಶಾಖದತ್ತ. ಯಾರು ವಿಶಾಖದತ್ತ, ಯಾರು ವಿಶಾಖದತ್ತ. ಮುದ್ರಾ ರಾಕ್ಷಸ ಕೃತಿಯನ್ನ ಯಾರು ಬರೀತಾರ, ವಿಶಾಖದತ್ತ. ಓಕೆ, ರಾಜತರಂಗಿಣಿ ಯಾರು ಬರೀತಾರ್ರಿ ಸರ್ ಅಂತ ಕೇಳಿದ್ರ ಕಲ್ಹಣ. ಯಾರು ಬರೀತಾರ, ಕಲ್ಹಣ. ಯಾರು ಕಲ್ಹಣ ಏನ್ ಮಾಡ್ತಾನಂದ್ರ ಈ ರಾಜತರಂಗಿಣಿ ಪುಸ್ತಕವನ್ನ ಬರೀತಾನ. ಓಕೆ, ನಾನ್ ನಿಮ್ಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರ ಹಿಸ್ಟರಿ ಒಳಗ ರಾಜರುಗಳ ಬಗ್ಗೆ ಕ್ವಶನ್ ಬರ್ಬೋದ. ನೆಕ್ಸ್ಟ್ ಅದೇ ರೀತಿ ರಾಜರಿಗೆ ಸಂಬಂಧಿಸಿದಂತಹ ಕವಿಗಳ ಬಗ್ಗೆ ಬರ್ಬೋದ. ನಮಗ ಚಾಣಕ್ಯನ ಬಗ್ಗೆ ಗೊತ್ತಿರುತ್ತ. ಓಕೆ, ಈ ಅರ್ಥಶಾಸ್ತ್ರದ ಪಿತಾಮಹ, ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರ್ ಅಂತ ಕೇಳಿದ್ರ ಚಾಣಕ್ಯನ ಕರೀತಾರ. ಮುದ್ರಾ ರಾಕ್ಷಸ ವಿಶಾಖದತ್ತ, ರಾಜತರಂಗಿಣಿ ಕಲ್ಹಣ ಬರೆದಿರ್ತಕ್ಕಂತಹ ಪುಸ್ತಕ ಆಗಿರುತ್ತೆ. ಇದೇ ರೀತಿ ಹಿಸ್ಟ್ರಿ ಒಳಗ ಅನೇಕ ಪುಸ್ತಕಗಳು ಬರ್ತಾವ. ಪುಸ್ತಕಗಳನ್ನ ಏನ್ ಮಾಡ್ರಿ, ಒಂದ್ಸಲ ನೋಡಿಟ್ಕೋರಿ. ನಾನು ನಿಮಗ ಮುಂದೆ ಕ್ಲಾಸ್ ಒಳಗ ಇದನ್ನ ಹೇಳ್ಕೊಂತ ಹೋಗ್ತೀನಿ. ಓಕೆ, ನೆಕ್ಸ್ಟ್ The President of India is elected by. Very good question. ಈ ರೀತಿ ಕ್ವಶನ್ಸ್ ಬರ್ತಾವ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ಭಾರತದ ರಾಷ್ಟ್ರಪತಿಯವರು. ಯಾರು, ನಮ್ಮ ಭಾರತದ ರಾಷ್ಟ್ರಪತಿಯವ್ರನ್ನ ಯಾವ ಎಲೆಕ್ಷನ್, ಯಾವ ರೀತಿಯ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡಲಾಗುತ್ತ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರ ಭಾರತದ ರಾಷ್ಟ್ರಪತಿಯವರು. ನಮ್ಮ ಪ್ರಸ್ತುತ ಇರ್ತಕ್ಕಂತಹ ರಾಷ್ಟ್ರಪತಿಯವರು ಯಾರಿದ್ದಾರೆ ಅಂದ್ರ ಆನರೇಬಲ್ ಶ್ರೀ ದ್ರೌಪದಿ ಮುರ್ಮು ಅವರು ಏನಿದಾರ ರಾಷ್ಟ್ರಪತಿಯವರು ಇದಾರ. ಓಕೆ ಸರ್, ರಾಷ್ಟ್ರಪತಿಯವ್ರ ಬಗ್ಗೆ ಹೇಳ್ಬೇಕಂದ್ರ ಇವರ ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಆಯೋಗ, ಎಲೆಕ್ಷನ್
ಅಂತಕ್ಕಂಥದ್ದು ಯಾವ ರೀತಿ ನಡಿತೈತಿ ಡೈರೆಕ್ಟ್ ಎಲೆಕ್ಷನ್, ಯಾವುದು ಡೈರೆಕ್ಟ್ ಎಲೆಕ್ಷನ್, ಎಲೆಕ್ಟ್ರೋ ರೂರಲ್ ಕಾಲೇಜ್ ಹಾಗೂ ಪಾರ್ಲಿಮೆಂಟ್ ಎಲೆಕ್ಷನ್, ನೆಕ್ಸ್ಟ್ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಎಲೆಕ್ಟ್ರೋ ರೂರಲ್ ಕಾಲೇಜ್ ಅಂತ ಹೇಳಿ ಕರೀತಾರ. ಇದಕ್ಕೆ ಆನ್ಸರ್ ಏನಂದ್ರ ಎಲೆಕ್ಟ್ರೋ ರೂರಲ್ ಕಾಲೇಜ್. ಸರ್ ಎಲೆಕ್ಟ್ರೋ ರೂರಲ್ ಕಾಲೇಜ್ ಅಂದ್ರೆ ಏನ್ರಿ ಸರ್ ಅಂತ ಕೇಳಿದ್ರ, ಈ ಎಲೆಕ್ಟ್ರೋ ರೂರಲ್ ಕಾಲೇಜ್ ಒಳಗ ಯಾರ್ಯಾರು ಕಂಡು ಬರ್ತಾರ ಸರ್, ನಾವೆಲ್ಲ ರಾಷ್ಟ್ರಪತಿಗೆ ವೋಟ್ ಹಾಕ್ಬೋದೇನೋ ಅದನ್ನ ನೋಡೋಣ. ಫಸ್ಟ್ ಈ ಎಲೆಕ್ಟ್ರೋ ರೂರಲ್ ಕಾಲೇಜ್ ಒಳಗ ಲೋಕಸಭೆ, ಯಾವುದು ಲೋಕಸಭಾ ಪ್ಲಸ್ ರಾಜ್ಯಸಭಾ ಪ್ಲಸ್ ವಿಧಾನಸಭೆ, ಯಾವುದು ವಿಧಾನಸಭೆ, ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ನಾನು ಕನ್ನಡದಾಗ ಬರೀತೀನಿ, ಸ್ಟೇಟ್ ಲೆಜಿಸ್ಲೇಚರ್ ಅಂತೇಳಿ ಕರೀತಾರ. ಸರ್ ಇವ್ರೊಳಗೆ ಮತ್ ಯಾರು ವೋಟ್ ಹಾಕ್ತಾರಿ ಸರ್ ಅಂತ ಕೇಳಿದ್ರ, ಈ ಲೋಕಸಭೆ ಒಳಗ ಚುನಾಯಿತ ಪ್ರತಿನಿಧಿಗಳು, ಯಾರು ಎಲೆಕ್ಟೆಡ್ ಮೆಂಬರ್ಸ್. ಸರ್ ಈ ಎಷ್ಟೊಳಗ ಲೋಕಸಭೆ ಒಳಗ ಲೋಕಸಭೆ ಒಳಗ 550 ಜನ ಏನಿದಾರ ಚುನಾಯಿತ ಸದಸ್ಯರಿದ್ದಾರೆ. ಎಷ್ಟಿದಾರ ಚುನಾಯಿತ ಸದಸ್ಯರು. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಿಂದ 28 ಜನರನ್ನ ಏನ್ ಮಾಡ್ತೀವಿ ನಾವು ಲೋಕಸಭೆಗೆ ವೋಟ್ ಹಾಕುವುದರ ಮೂಲಕ ಕಳಿಸ್ತೀವಿ. ಓಕೆ, ಅದೇ ರೀತಿ ಎಲ್ಲ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಏನ್ ಮಾಡ್ತಾರಂದ್ರ ಕೆಲವು ಜನರನ್ನ 550 ಜನರನ್ನ ನಾವು ಕಳಿಸ್ತೀವಿ. ಓಕೆ, ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಎಷ್ಟು ಸರ್, ರಾಜ್ಯಸಭೆಯ ಟೋಟಲ್ ಮೆಂಬರ್ಸ್ ಎಷ್ಟದ 250 ಅದ. ಎಷ್ಟದ 250 ಅದ. ಸರ್ ಎಲ್ಲರೂ ವೋಟ್ ಹಾಕ್ತಾರೇನ್ರಿ? ಹಾಕಂಗಿಲ್ಲ. ಎಷ್ಟು ಜನ ಹಾಕ್ತಾರ? 248 ಜನ ವೋಟ್ ಹಾಕ್ತಾರ. ಎಷ್ಟು ಜನ ಹಾಕ್ತಾರ? 248 ಜನ ವೋಟ್ ಹಾಕ್ತಾರ. ಸರ್ ಯಾಕೆ 12 ಜನ ಮಿಸ್ ಆಗ್ತಾರ ಸರ್? 250ರಾಗ 238. ಓಕೆ, 238, 248 ಅಲ್ಲ, 238. ಸರ್ ಯಾಕೆ 12 ಜನ ಮಿಸ್ ಆಗ್ತಾರಂದ್ರ, ಈ 250 12 ಜನರನ್ನ ರಾಷ್ಟ್ರಪತಿಯವರು ನಾಮಕರಣ ಮಾಡಿರ್ತಾರ. ನಾನು ಫಸ್ಟ್ ಒಂದು ವರ್ಡ್ ಹೇಳಿದ್ದೆ, ನೆನ್ಪಿಟ್ಕೋರಿ ಅಂತೇಳಿ. ಚುನಾಯಿತ ಪ್ರತಿನಿಧಿಗಳು, ಯಾರು ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾರ ಅಂತೇಳಿ ವೋಟ್ ಹಾಕ್ತಾರ ಅಂತ ಹೇಳಿದ್ರು. ಓಕೆ, ಸ್ಟೇಟ್ ಲೆಜಿಸ್ಲೇಚರ್ ಏನು ವಿಧಾನಸಭೆ ಏನಂತ ಕರೀತಾರ? ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಈ ಸ್ಟೇಟ್ ಲೆಜಿಸ್ಲೇಚರ್ ಒಳಗ ನನ್ನ ಕರ್ನಾಟಕದ ಎಕ್ಸಾಂಪಲ್ ತಗೊಂಡು ಹೇಳತ್ತೀನಿ. ನಮ್ಮ ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅಂದ್ರ 224 ಅದ. ಎಷ್ಟದ? 224 ಅದ. ಓಕೆ, ಎಷ್ಟು ಜನ ಆದ್ರು? 550, 238 ಹಾಗೂ 224. ನಾನು ಜಸ್ಟ್ ಇದನ್ನ ಕರ್ನಾಟಕದ ಕೊಟ್ಟಿದ್ದೀನಿ. ಅದೇ ರೀತಿ ಮಹಾರಾಷ್ಟ್ರದಾಗ ಎಷ್ಟು ಜನ ಅದಾರ, ಉತ್ತರ ಪ್ರದೇಶದಾಗ ಎಷ್ಟಿದಾರ, ಓಕೆ, ಛತ್ತೀಸ್ಗಢದಾಗ ಎಷ್ಟಿದಾರ, ಆಂಧ್ರ ಪ್ರದೇಶದಾಗ ಎಷ್ಟಿದಾರ, ಆ ಎಲ್ಲಾ ಜನರು ವಿಧಾನಸಭೆಯ ಸದಸ್ಯರು ಏನ್ ಮಾಡ್ತಾರ? ವೋಟ್ ಅನ್ನ ಹಾಕ್ತಾರ. ಇದು ಏನಂದ್ರ ಎಲೆಕ್ಟ್ರೋ ರೂರಲ್ ಕಾಲೇಜ್ ಆಗಿರುತ್ತ. ಏನಾಗಿರುತ್ತ? ಎಲೆಕ್ಟ್ರೋ ರೂರಲ್ ಕಾಲೇಜ್ ಆಗಿರುತ್ತ. ಇದು ಏನಂದ್ರ ಇದನ್ನ ರಾಷ್ಟ್ರಪತಿ ಆಯ್ಕೆ ಮಾಡ್ತಕ್ಕಂಥದ್ದು, ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಕ್ಕಂತಹ ಜನರನ್ನ ಒಳಗೊಂಡಿರ್ತಕ್ಕಂಥ. ಓಕೆ, ನಾನು ಒಂದು ನಿಮಗೆ ವರ್ಕ್ ಕೊಡ್ತಿದ್ದೀನಿ. ಏನ್ ವರ್ಕ್ ಕೊಡ್ತಿದ್ದೀನಿ ಸರ್ ಅಂತ ಕೇಳಿದ್ರ, ಈ ರಾಷ್ಟ್ರಪತಿ ಎಲೆಕ್ಷನ್ ಅಂತಕ್ಕಂಥದ್ದು, ಎಲೆಕ್ಟ್ರೋ ರೂರಲ್ ಕಾಲೇಜ್ ಅಂತಕ್ಕಂಥದ್ದು ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡು ಬರುತ್ತ? ಯಾವುದು? ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡು ಬರುತ್ತ? ವಿಚ್ ಆರ್ಟಿಕಲ್ಸ್ ಕಮ್ಸ್ ಅಂಡರ್ ದ ಎಲೆಕ್ಟ್ರೋ ರೂರಲ್ ಕಾಲೇಜ್? ಇದಕ್ಕ ನನಗೇನ್ ಮಾಡ್ರಿ, ಕ್ವಶನ್ ಕನ್ನ ಆನ್ಸರ್ ಮಾಡ್ರಿ. ಏನ್ ಮಾಡ್ರಿ? ಎಲೆಕ್ಟ್ರೋ ರೂರಲ್ ಕಾಲೇಜ್ ಕಮ್ಸ್ ಅಂಡರ್ ದ ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಓಕೆ, ಇದು ನನಗ ಕಮೆಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್, ಭರತನಾಟ್ಯಂ ಈಸ್ ಒರಿಜಿನೇಟೆಡ್ ಇನ್ ದ ವಿಚ್ ಸ್ಟೇಟ್? ಒರಿಜಿನೇಟೆಡ್ ಅಂದ್ರ ಆರಂಭ ಆಗಿದ್ದು ಅಥವಾ ಸ್ಥಾಪನೆ ಆಗಿದ್ದು. ಓಕೆ, ಭರತನಾಟ್ಯಂ ಈಸ್ ಒರಿಜಿನೇಟೆಡ್, ಭರತನಾಟ್ಯ ಆರಂಭವಾಗಿದ್ದು ಯಾವ ರಾಜ್ಯದಲ್ಲಿ ಅಂತಂದ್ರ ಕೇರಳ, ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ. ಓಕೆ, ನಾನು ನಿಮಗ ಮೊನ್ನೆ ಕ್ಲಾಸ್ ಒಳಗ ಏನ ಹೇಳಿದ್ದೆ ಅಂದ್ರ, ಏನ್ ಹೇಳಿದ್ದೆ, ಇವು ಕ್ಲಾಸಿಕಲ್ ಡ್ಯಾನ್ಸಸ್ ಆಗಿರ್ತಾವ. ಏನಾಗಿರ್ತಾವ? ಕ್ಲಾಸಿಕಲ್ ಡ್ಯಾನ್ಸಸ್ ಆಗಿರ್ತಾವ. ನಮ್ಮ ಭಾರತದೊಳಗ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ ಅಂತ ಹೇಳಿದ್ದೆ? 8 ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ.
ಎಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ? 8 ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ. ಅವು 8 ಸಹ ನಾನು ಹೇಳಿದ್ದೀನಿ. ಒಂದ್ಸಲ ಏನ್ ಮಾಡಿದೀನಿ, 8 ಸಹ ಹೇಳಿದೀನಿ. ವಾಪಸ್ ರಿಪೀಟ್ ಮಾಡೋದು ಬೇಡ. ಓಕೆ, ಈ ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಸರ ಕೇಳಿದ್ರ ತಮಿಳ್ನಾಡು. ಯಾವ ರಾಜ್ಯಕ್ಕ? ಈ ತಮಿಳ್ನಾಡು ಭರತನಾಟ್ಯ, ಸಾರಿ ಯಾವುದು ಭರತನಾಟ್ಯ ತಮಿಳ್ನಾಡು ರಾಜ್ಯಕ್ಕೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಆಂಧ್ರ ಪ್ರದೇಶಕ್ಕೆ ಯಾವುದು ಸಂಬಂಧಿಸಿದೆ ಸರ್ ಅಂತ ಕೇಳಿದ್ರ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ ಕುಚಿಪುಡಿ. ಯಾವುದು? ಕುಚಿಪುಡಿ. ಯಾವುದು? ಕುಚಿಪುಡಿ. ಓಕೆ, ನೆಕ್ಸ್ಟ್ ಸರ ಕರ್ನಾಟಕದಾಗ ಯಾವ ಕ್ಲಾಸಿಕಲ್ ಡ್ಯಾನ್ಸಸ್ ಅದ? ಸರ ಕರ್ನಾಟಕದೊಳಗ ಯಾವುದೇ ರೀತಿಯಾದಂತಹ ಕ್ಲಾಸಿಕಲ್ ಡ್ಯಾನ್ಸಸ್ ಇಲ್ಲ, ಬಟ್ ಫೋಕ್ ಡ್ಯಾನ್ಸಸ್ ಅದಾವ, ಜಾನಪದ ನೃತ್ಯಗಳಿದಾವ. ಯಾವಿದಾವ? ಜಾನಪದ ನೃತ್ಯಗಳಿದಾವ. ಓಕೆ ಸರ್, ಕೇರಳದೊಳಗ ಯಾವ ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ ಅಂತ ಹೇಳಿದ್ರ 2 ಇದಾವ. ಒಂದು ಕಥಕ್ಕಳಿ. ಯಾವುದು? ಕಥಕ್ಕಳಿ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರ ಮೋಹಿನಿ ಅಟ್ಟಂ. ಯಾವುದು? ಮೋಹಿನಿ ಅಟ್ಟಂ. ಒಂದು ಕಥಕ್ಕಳಿ, ಒಂದು ಮೋಹಿನಿ ಅಟ್ಟಂ. ಓಕೆ, ಟೋಟಲ್ ಎಷ್ಟು ಅದಾವ ಅಂತ ಹೇಳಿದ್ದೆ? 8 ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವ. ಅದ್ರೊಳಗ ಕುಚಿಪುಡಿ ಯಾವುದು? ಆಂಧ್ರ ಪ್ರದೇಶ. ಭರತನಾಟ್ಯ ತಮಿಳ್ನಾಡು. ಕಥಕ್ಕಳಿ ಕೇರಳ. ಯಾವುದು? ಮೋಹಿನಿ ಅಟ್ಟಂ ಆಲ್ಸೋ ಕೇರಳ. ಕಥಕ್ ಉತ್ತರ ಪ್ರದೇಶ. ನೆಕ್ಸ್ಟ್ ಅಸ್ಸಾಮಿ ಸತ್ರಿಯ. ಅಸ್ಸಾಂ ಸತ್ರಿಯ. ಓಕೆ, ನೆಕ್ಸ್ಟ್ ಒಡಿಸ್ಸಿ ಹಾಗೂ ಮಣಿಪುರಿ ಅಂತಕ್ಕಂತಹ 8 ಕ್ಲಾಸಿಕಲ್ ಡ್ಯಾನ್ಸಸ್ ನಮ್ಮ ದೇಶದಲ್ಲಿ ಕಂಡು ಬರ್ತಾವ. ಓಕೆ, ರಿಪಬ್ಲಿಕ್ ಡೇ ಸೆಲೆಬ್ರೇಟೆಡ್ ಆನ್. ಓಕೆ, ಸ್ವಲ್ಪ ಜನಕ್ಕೆ ಏನ್ ಕನ್ಫ್ಯೂಷನ್ ಇರುತ್ತೆ ಅಂದ್ರ ರಿಪಬ್ಲಿಕ್ ಡೇ ಅಂದ್ರೆ ಏನು ಕನ್ಫ್ಯೂಸ್ ಇರುತ್ತೆ. ಏನ್ ಕರುತ್ತ? ರಿಪಬ್ಲಿಕ್ ಡೇ ಅಂತಕ್ಕಂಥದ್ದು ಕನ್ಫ್ಯೂಸ್ ಇರುತ್ತ. ಸರ ರಿಪಬ್ಲಿಕ್ ಡೇ ಅಂದ್ರೆ ಏನ, ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಏನ, ನೀವು ಕನ್ನಡದಾಗ ಓದಿರ್ತೀರಿ. ಸರ ನನಗ ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತಾರ ಅಂತ ಗೊತ್ತಿರುತ್ತ, ಬಟ್ ಇಂಡಿಪೆಂಡೆನ್ಸ್ ಡೇ ಗಣರಾಜ್ಯೋತ್ಸವದ ಬಗ್ಗೆ ಕನ್ಫ್ಯೂಸ್ ಇರುತ್ತ. ಸರ ರಿಪಬ್ಲಿಕ್ ಡೇ ಯಾವಾಗ ಆಚರಣೆ ಮಾಡ್ತಾರ ಅಂತ ಹೇಳಿದ್ರ ಜನವರಿ 26ರಂದು ರಿಪಬ್ಲಿಕ್ ಡೇ ಅನ್ನ ಆಚರಣೆ ಮಾಡ್ತಾರ. ಓಕೆ ಸರ್, ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಏನು? ರಿಪಬ್ಲಿಕ್ ಡೇ ಅಂದ್ರೆ ನೆನ್ಪಿಟ್ಕೋರಿ ಗಣರಾಜ್ಯೋತ್ಸವ. ಏನು? ಗಣರಾಜ್ಯೋತ್ಸವ. ಓಕೆ, ರಿಪಬ್ಲಿಕ್ ಡೇ ಅಂದ್ರ ಏನ್ರಿ ಸರ್ ಅಂತ ಕೇಳಿದ್ರ ಏನದು? ಸ್ವತಂತ್ರ. ಓಕೆ, ಸ್ವತಂತ್ರ ದಿನ, ಇಂಡಿಪೆಂಡೆನ್ಸ್ ಡೇ. ಸ್ವತಂತ್ರ ದಿನವನ್ನ ಆಗಸ್ಟ್ 15ರಂದು ಇಂಡಿಪೆಂಡೆನ್ಸ್ ಡೇ. ಓಕೆ, ಇಂಡಿಪೆಂಡೆನ್ಸ್ ಡೇ. ಓಕೆ, ಅಕ್ಟೋಬರ್ 2 ಏನು ಆಚರಣೆ ಮಾಡ್ತಾರ ಅಂತ ಹೇಳಿದ್ರ ಗಾಂಧಿ ಜಯಂತಿ. ಓಕೆ, ಬರ್ತ್ ಆನಿವರ್ಸರಿ ಆಫ್ ಗಾಂಧೀಜಿ. ಓಕೆ, ಗಾಂಧೀಜಿ ಬರ್ತ್ ಡೇ ಆಫ್ ಗಾಂಧೀಜಿ. ಓಕೆ, ನೆಕ್ಸ್ಟ್ ದೀನ್ ಇಲಾಹಿ ವಾಸ್ ಫೌಂಡೆಡ್ ಬೈ. ದೀನ್ ಇಲಾಹಿ ಅಂತಕ್ಕಂತಹ ಧರ್ಮವನ್ನ ಯಾರು ಫೌಂಡ್ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು ಅಂತದ. ದೀನ್ ಇಲಾಹಿ ಧರ್ಮವನ್ನ ಸ್ಥಾಪನೆ ಮಾಡಿದವರು ಯಾರೀ ಸರ್ ಅಂತ ಕೇಳಿದ್ರ ಇದು ದೀನ್ ಇಲಾಹಿ ಅಂತಕ್ಕಂಥದ್ದು ಮೊಘಲರ ಸಾಮ್ರಾಜ್ಯದಲ್ಲಿ, ಮೊಘಲ ಎಂಪೈರ್ದಲ್ಲಿ ಸ್ಥಾಪನೆಯಾದಂತಹ ಇದು ಒಂದು ಹೊಸ ಧರ್ಮ, ರಿಲಿಜಿಯನ್ ಏನಾಗಿರುತ್ತ, ಇದು ಒಂದು ಧರ್ಮ ಆಗಿರುತ್ತ. ನೆನ್ಪಿಟ್ಕೋರಿ, ಧರ್ಮ ಆಗಿರುತ್ತ. ಓಕೆ, ಈ ಬಾಬರ್ ಅಂತ ಅಂದ್ರೆ ಏನಂತ ಹೇಳಿದ್ದೆ ನಾನು? ಬಾಬರ್ ಇಸ್ ದ ಫೌಂಡರ್ ಆಫ್ ಮೊಘಲ ಎಂಪೈರ್. ಏನು? ಮೊಘಲ ಎಂಪೈರ್ ದ ಫೌಂಡರ್ ಆಗಿದ್ದ. ಏನಾಗಿದ್ದ? ಮೊಘಲ ಎಂಪೈರ್ ದ ಫೌಂಡರ್ ಆಗಿದ್ದ. ಮೊಘಲ ಸುಲ್ತಾನರ ಸ್ಥಾಪಕ ಆಗಿದ್ದ. ಎಲ್ಲಿ, ಯಾವಾಗ ಅಂತ ಕೇಳಿದ್ರ 1526 ಯಾವಾಗ್ರಿ ಸರ? 1526 ಇಬ್ರಾಹಿಂ ಲೋಧಿ ಹಾಗೂ ಬಾಬರ್ ನಡುವೆ ಮೊದಲ ಪಾನಿಪತ್ ಕದನ ನಡಿತೈತಿ. ಅದನ್ನ ಏನಂತ ಕರೀತಾರ ಅಂದ್ರ ಮೊದಲ ಪಾನಿಪತ್ ಕದನ ನಡೀತಾರ. ಅಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನ, ಬಾಬರ್ ಗೆಲ್ತಾನ. ಗೆದ್ದ ತಕ್ಷಣ ಏನಾಗತ್ತಂದ್ರ ಮೊದಲ ಬಾರಿಗೆ ಏನ್ ಮಾಡ್ತಾರಂದ್ರ ಮೊಘಲ ಸುಲ್ತಾನವನ್ನ ಸ್ಥಾಪನೆ ಮಾಡ್ತಾರ. ಓಕೆ, ನೆಕ್ಸ್ಟ್ ಈ ಅಕ್ಬರನ ಕಾಲದೊಳಗ ಏನಾಗತ್ತಂದ್ರ ದೀನ್ ಇಲಾಹಿ, ಯಾವುದು? ದೀನ್ ಇಲಾಹಿ ಅಂತಕ್ಕಂತಹ ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ತಾರ. ಓಕೆ, ನೆಕ್ಸ್ಟ್ ಇವನ ನಂತರ ಯಾರು ಬರ್ತಾರ ಅಂತ ಕೇಳಿದ್ರ ಜಹಂಗೀರ್ ಬರ್ತಾನ. ಜಹಂಗೀರನ ಬಗ್ಗೆ ಹೇಳ್ಬೇಕಾದ್ರ ಇವನ ಕಾಲದಲ್ಲಿ ಏನಾಗತ್ತಂದ್ರ ಚಿತ್ರಗ್ರಫಿ
ಕ್ಯಾಲಿಗ್ರಫಿ ಅಂತ ಕರೀತಾರ. ಏನಂತ ಕರೀತಾರ? ಕ್ಯಾಲಿಗ್ರಫಿ. ಏನು? ಕ್ಯಾಲಿಗ್ರಫಿ. ಓಕೆ, ಕ್ಯಾಲಿಗ್ರಫಿ ಚಿತ್ರಲಿಪಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತ ಅಂತ ಕೇಳಿದ್ರ ಜಹಂಗೀರನ ಕಾಲದೊಳಗ ಕಂಡು ಬರುತ್ತ. ನೆಕ್ಸ್ಟ್ ಶಹಜಾನನ ಕಾಲದೊಳಗ ಏನು ಕಂಡು ಬರುತ್ತಂದ್ರ ಶಹಜಾನನ ಕಾಲವನ್ನ ವಾಸ್ತುಶಿಲ್ಪದಲ್ಲಿ ಗೋಲ್ಡನ್ ಏಜ್ ಅಂತ ಕರೀತಾರ. ಆರ್ಟ್ ಅಂಡ್ ಕಲ್ಚರ್ದಾಗ ಶಹಜಾನನ ಕಾಲವನ್ನ ಏನಂತ ಕರೀತಾರ? ಗೋಲ್ಡನ್ ಏಜ್ ಆಫ್ ಮೊಘಲ ಎಂಪೈರ್ ಇನ್ ದ ಆರ್ಟ್ ಅಂಡ್ ಕಲ್ಚರ್. ಓಕೆ, ಯಾಕ ಅಂತಂದ್ರ ಅವನು ನಿರ್ಮಿಸಿರ್ತಕ್ಕಂತಹ ಅನೇಕ ಕಟ್ಟಡಗಳಾಗಿರ್ಬೋದು, ಅನೇಕ ಸ್ಮಾರಕಗಳಾಗಿರ್ಬೋದು, ಅದ್ರ ಬಗ್ಗೆ ನಾವು ಕೊಟ್ಟಿರ್ತಕ್ಕಂತಹ ಕೊಡುಗೆಯನ್ನ ಶಹಜಾನ್ ನೀಡಿರ್ತಾನ. ಓಕೆ, ನೆಕ್ಸ್ಟ್ ಪ್ರೈಮರಿ ಸೆಕ್ಟರ್ ಇನ್ಕ್ಲೂಡ್ಸ್. ನಾನು ಇದರ ಸಲ ಹಿಂದೆನೂ ಒಂದ್ಸಲ ಹೇಳಿದ್ದೆ, ಪ್ರೈಮರಿ ಸೆಕ್ಟರ್ ಇನ್ಕ್ಲೂಡ್ಸ್ ಅಂದ್ರ ಪ್ರೈಮರಿ ಸೆಕ್ಟರ್ ನಲ್ಲಿ ಏನೇನು ಕಂಡು ಬರುತ್ತ ಅಂತ ಕ್ವಶನ್ ಅದ. ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಂಕಿಂಗ್, ಅಗ್ರಿಕಲ್ಚರ್ ಹಾಗೂ ಟ್ರಾನ್ಸ್ಪೋರ್ಟ್. ಓಕೆ, ಪ್ರೈಮರಿ ಸೆಕ್ಟರ್ ಅಂದ್ರ ಇದು ಒಂದು ಮೊದಲ ಸೆಕ್ಟರ್ ಆಗಿರುತ್ತೆ. ಸರ್, ಪ್ರೈಮರಿ ಸೆಕ್ಟರ್ ಏನಂದ್ರ ಇದು ಒಂದು ಕಚ್ಚಾ ವಸ್ತುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬಟ್ಟೆಯನ್ನ ಹಾಕೊಂಡಿದೀವಿ ಅಂದ್ರ ಇದು ಸಿದ್ಧಪಡಿಸಿದ ವಸ್ತು ಏನಾಗಿರುತ್ತ? ಸಿದ್ಧಪಡಿಸಿದ ವಸ್ತು ಆಗಿರುತ್ತೆ. ಇದರ ಮೂಲ ಯಾವ್ದಾಗಿರುತ್ತ ಅಂತ ಕೇಳಿದ್ರ ಹತ್ತಿ ಆಗಿರುತ್ತೆ. ಏನಾಗಿರುತ್ತ? ಹತ್ತಿ ಆಗಿರ್ಬೋದು ಹಾಗೂ ಜೂಟ್ ಆಗಿರ್ಬೋದು. ಓಕೆ, ಬೇರೆ ಬೇರೆದ್ರಿಂದ ಏನ್ ಮಾಡಿರ್ತಾರಂದ್ರ ಬಟ್ಟೆಯನ್ನ ತಯಾರಿಸ್ಬಿಡ್ತಾರ. ರೇಷ್ಮೆಯಿಂದ ಆಗಿರ್ಬೋದು. ಸರ, ಈ ಕಚ್ಚಾ ವಸ್ತುಗಳಿದಾವಲ್ಲ, ಏನಿದಾವ? ಕಚ್ಚಾ ವಸ್ತುಗಳಿದಾವಲ್ಲ, ಈ ಕಚ್ಚಾ ವಸ್ತುಗಳನ್ನ ಎಲ್ಲಿ ಎಲ್ಲಿ ಬೆಳಿತೀವಿ? ಈ ಹತ್ತಿಯನ್ನ ಏನ್ ಮಾಡ್ತೀವಲ್ಲ, ಕಚ್ಚಾ ವಸ್ತುಗಳನ್ನ ರೆಡಿ ಮಾಡ್ತೀವಲ್ಲ, ಅದನ್ನ ಏನಂತ ಕರಿತೀವಿ ಅಂದ್ರ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ಪ್ರೈಮರಿ ಸೆಕ್ಟರ್. ಸರ್, ಹತ್ತಿ ತಗೊಂಡಿವಿ, ಹತ್ತಿ ತಗೊಂಡ ಅದನ್ನ ಬಟ್ಟೆ ಮಾಡಿದೀವಿ ಅಂದ್ರ ಅದ ಏನಾಗತ್ತ ಅಂದ್ರ ಟರ್ಷರಿ ಸೆಕ್ಟರ್ ಆಗತ್ತ. ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ, ಏನ್ ಮಾಡತ್ತೀವಿ? ಉತ್ಪಾದನೆ ಮಾಡತ್ತೀವಿ. ಉತ್ಪಾದನೆ ಮಾಡುವುದನ್ನ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡುವುದು ಟರ್ಷರಿ ಸೆಕ್ಟರ್ ಒಳಗೆ ಬರುತ್ತಾ. ಏನು ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಟರ್ಷರಿ ಸೆಕ್ಟರ್ ಅಂತ ಬರುತ್ತಾ. ಬ್ಯಾಂಕಿಂಗ್ ಆಲ್ಸೋ ಏನು ಕ್ವಾಡ್ರಟರಿ ಸೆಕ್ಟರ್ ಅಥವಾ ಫೋರ್ತ್ ಸೆಕ್ಟರ್ ಅಥವಾ ಕ್ವಾಡ್ರಟರಿ ಸೆಕ್ಟರ್ ಅಂತೇಳಿ ನಾವು ಕರಿತೀವಿ. ಓಕೆ, ಕ್ಲಿಯರ್? ಏನಾಗಿದೆ ಅಂದ್ರ ಅಗ್ರಿಕಲ್ಚರ್ ಅಂದ್ರ ಇಸ್ ದ ರಾ ಪ್ರಾಡಕ್ಟ್ಸ್. ಏನಂದ್ರ ಕಚ್ಚಾ ವಸ್ತುಗಳು. ಓಕೆ, ಮ್ಯಾನುಫ್ಯಾಕ್ಚರ್ ಅಂದ್ರ ಸಿದ್ಧಪಡಿಸಿದ ವಸ್ತುಗಳನ್ನ ಮಾಡುದು. ಉಣ್ಣೆಯಿಂದ ಏನ್ ಮಾಡುದು? ಬಟ್ಟೆ ಮಾಡುವುದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅನ್ನ ಇದು ಟರ್ಷರಿ ಸೆಕ್ಟರ್ ಒಳಗೆ ಬರುತ್ತಾ. ಇದು ಬ್ಯಾಂಕಿಂಗ್ ಅಂತಕ್ಕಂಥದ್ದು ಕ್ವಾಡ್ರಟರಿ ಸೆಕ್ಟರ್ ಒಳಗ ಕಂಡು ಬರುತ್ತೆ. ಓಕೆ, ವೆಸ್ಟರ್ನ್ ಘಾಟ್ಸ್ ಹೈಯೆಸ್ಟ್ ಪೀಕ್ ಈಸ್ ಯಾವುದು? ವೆಸ್ಟರ್ನ್ ಘಾಟ್ ನ ಹೈಯೆಸ್ಟ್ ಪೀಕ್ ಯಾವ್ದಾಗಿರುತ್ತ ಅಂತ ಕೇಳಿದ್ರ ದೊಡ್ಡ ಬೆಟ್ಟ, ಅಣ್ಣೈಮುಡಿ ಹಾಗೂ ಕಳಸಾ ಬಂಡೂರಿ ಆಗ್ಬೇಕಾಗಿತ್ತು, ಹಾಗೂ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು. ಓಕೆ, ವೆಸ್ಟರ್ನ್ ಘಾಟ್ ಅಂದ್ರ ಪಶ್ಚಿಮ ಘಟ್ಟಗಳು. ಏನಂದ್ರ ಪಶ್ಚಿಮ ಘಟ್ಟಗಳು. ಓಕೆ, ಪಶ್ಚಿಮ ಘಟ್ಟಗಳನ್ನ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರೀತಾರ. ಸರ್, ಯಾಕೆ ಇವನು ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರ? ಏನಂತ ಕರೀತಾರ? ಯಾಕೆ ಇವನ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರ? ಇದು ನಮ್ಮ ಪೂರ್ವ ಭಾಗವಾಗಿರುತ್ತ. ಏನಾಗಿರುತ್ತ? ಸಾರಿ, ಈಸ್ಟರ್ನ್ ಪಾರ್ಟ್ ಆಗಿರುತ್ತ. ಇಂಗ್ಲಿಷ್ ದಾಗ ತಗೋರಿ. ಏನಾಗಿರುತ್ತ? ಈಸ್ಟರ್ನ್ ಪಾರ್ಟ್ ಆಗಿರುತ್ತ. ಈ ಭಾಗ ಏನಾಗಿರುತ್ತ ಅಂದ್ರ ವೆಸ್ಟರ್ನ್ ಪಾರ್ಟ್ ಆಗಿರುತ್ತ. ಏನಾಗಿರುತ್ತ? ವೆಸ್ಟರ್ನ್ ಪಾರ್ಟ್ ಆಗಿರುತ್ತ. ಓಕೆ, ಪಶ್ಚಿಮ ಭಾಗ ಅದು ಪೂರ್ವ ಭಾಗ. ಈ ಪೂರ್ವ ಭಾಗ ಹಾಗೂ ಪಶ್ಚಿಮ ಭಾಗ ಇದಾವಲ್ಲ, ಇಲ್ಲಿ ಏನಂದ್ರ ಇಲ್ಲಿ ಏನ್ ಕಂಡು ಬರುತ್ತ? ಕರಾವಳಿ ಕಂಡು ಬರುತ್ತ. ಏನ್ ಕಂಡು ಬರುತ್ತ? ಕರಾವಳಿ ಕಂಡು ಬರುತ್ತ. ಕರಾವಳಿ ಆದ ತಕ್ಷಣ ಇಲ್ಲಿ ಏನ್ ಕಂಡು ಬರುತ್ತ ಅಂದ್ರ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ. ಏನ್ ಕಂಡು ಬರ್ತಾವ? ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ. ಅವ್ರ ಕ್ವಶನ್ ಏನ್ ಕೇಳಿದಾರ ಅಂತಿದ್ರ ಅಪ್ ಟು ಇಲ್ಲಿವರೆಗೆ ಏನಾಗತ್ತ? ಪಶ್ಚಿಮ ಘಟ್ಟಗಳು ಕಂಡು ಬರ್ತಾ. ಈ ಪಶ್ಚಿಮ ಘಟ್ಟಗಳ ಒಳಗ ಅತಿ ದೊಡ್ಡ ಬೆಟ್ಟ ಯಾವುದು ಅಂತ ಕೇಳಿದ್ರ ಇಲ್ಲಿ ಕೇರಳದಲ್ಲಿ ಕಂಡು ಬರ್ತಕ್ಕಂತಹ ಅಣ್ಣೈಮುಡಿ. ಯಾವುದು? ಕೇರಳ. ಯಾವುದು? ಕೇರಳದಲ್ಲಿ ಕಂಡು ಬರ್ತಕ್ಕಂತಹ ಅಣ್ಣೈಮುಡಿ. ಯಾವುದು? ಕೇರಳದಲ್ಲಿ ಕಂಡು ಬರ್ತಕ್ಕಂತಹ ಅಣ್ಣೈಮುಡಿ. ಓಕೆ ಸರ್, ದೊಡ್ಡ ಬೆಟ್ಟ ಎಲ್ಲಿ ಕಂಡು ಬರತ್ತ ಅಂತ ಕೇಳಿದ್ರ ತಮಿಳ್ನಾಡು. ಎಲ್ಲಿ ಕಂಡು ಬರತ್ತ ಸರ? ತಮಿಳ್ನಾಡು.
ಕಳಸ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತ ಅಂದ್ರ ಗೋವಾ. ಎಲ್ಲಿ ಕಂಡು ಬರುತ್ತ? ಗೋವಾ. ನೆಕ್ಸ್ಟ್ ಮುಳ್ಳಯ್ಯನಗಿರಿ ಎಲ್ಲಿ ಕಂಡು ಬರುತ್ತ್ರಿ ಸರ್ ಅಂತಂದ್ರ ನಮ್ಮ ಕರ್ನಾಟಕದೊಳಗೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತ? ನಮ್ಮ ಕರ್ನಾಟಕದೊಳಗ ಕಂಡು ಬರುತ್ತ. ನೆಕ್ಸ್ಟ್ ಹೌ ಮೆನಿ ಮೆಂಬರ್ಸ್ ಆರ್ ನಾಮಿನೇಟೆಡ್ ಇನ್ ದ ರಾಜ್ಯಸಭಾ? ವೆರಿ ಗುಡ್ ಕ್ವಶನ್ ಬಂದದ. ನಾನು ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ, ಒಂದ್ ಸೆಕೆಂಡ್ ಹೇಳ್ತೀನಿ. ಇಲ್ಲದ ಏನಂತಂದ್ರ ನಾನು ಇಲ್ಲಿ ಹೇಳಿದ್ದೆ ಇದು ರಾಜ್ಯಸಭಾ ಅಂತ ಹೇಳಿದ್ದೆ. ಏನಂತ ಹೇಳಿದ್ದೆ? ರಾಜ್ಯಸಭಾ ಅಂತ ಹೇಳಿದ್ದೆ. ಈ ರಾಜ್ಯಸಭಾದೊಳಗ 250 ಜನ ಸದಸ್ಯರಿರ್ತಾರ ಅಂತ ಹೇಳಿದ್ದೆ. 250ರೊಳಗ 238 ಜನ ಲೋಕಸಭೆ ರಾಜ್ಯಸಭೆಗೆ ನೇರ ಚುನಾವಣೆ ಮೂಲಕ ಆಯ್ಕೆ ಆದ್ರ 12 ಜನರನ್ನ ಯಾರು ಆಯ್ಕೆ ಮಾಡ್ತಾರ ಅಂತ ಹೇಳಿದ್ದೆ. ಓಕೆ, ಯಾರು ಆಯ್ಕೆ ಮಾಡ್ತಾರ ಅಂತ ಹೇಳಿದ್ದೆ? ಪ್ರೆಸಿಡೆಂಟ್. ಯಾರು? ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಅದೇ ಕ್ವಶನ್ ಬಂದದ. ರಾಷ್ಟ್ರಪತಿಯವರು ನಾಮಿನೇಟೆಡ್ ಟು ರಾಜ್ಯಸಭಾ ಎಷ್ಟು ಜನ ಸರ್ ಅಂತ ಕೇಳಿದ್ರ 12 ಜನರನ್ನ ಆಯ್ಕೆ ಮಾಡ್ತಾರ. ಕಲೆ ಹಾಗೂ ಆರ್ಟ್ ಅಂಡ್ ಕಲ್ಚರ್ ಹಾಗೂ ಸಮಾಜ ಸೇವೆಗಳಲ್ಲಿ, ಕ್ರೀಡೆಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ರಾಜ್ಯಸಭೆಗೆ ಏನ್ ಮಾಡ್ತಾರಂದ್ರ 12 ಜನರನ್ನ ಆಯ್ಕೆ ಮಾಡಿರ್ತಾರ. ಓಕೆ ಸರ್, ಎಷ್ಟನೇ ವಿಧಿ ಮೂಲಕ ಆಯ್ಕೆ ಮಾಡಿದಾರಿ ಸರ್ ಅಂತ ಕೇಳಿದ್ರ ಆರ್ಟಿಕಲ್ 80. ಯಾವ್ದಕ್ಕ? ಆರ್ಟಿಕಲ್ 80 80ನೇ ವಿಧಿಯ ಮೂಲಕ ಈ 12 ಜನರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರ. ಓಕೆ, ನೆಕ್ಸ್ಟ್ ದ ನೊಬೆಲ್ ಪ್ರೈಸ್ ಇಸ್ ಗಿವನ್ ಟು ಹೌ ಮೆನಿ ಫೀಲ್ಡ್ಸ್? ವೆರಿ ಗುಡ್. ಓಕೆ, ನೊಬೆಲ್ ಪ್ರೈಸ್ ಇಸ್ ಗಿವನ್ ಟು ಹೌ ಮೆನಿ ಫೀಲ್ಡ್ಸ್? ಇತ್ತೀಚೆಗೆ ಏನ್ ಮಾಡಿದ್ರೆ 2025ರ ನೊಬೆಲ್ ಪ್ರೈಸ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ನಾಮಿನೇಟೆಡ್ ಆಗಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಏನ್ ಮಾಡಿದಾರ? ಡಿಸ್ಕ್ಲೋಸ್ ಮಾಡಿದಾರ, ಅದನ್ನ ಹೊರಗಡೆ ಬಿಟ್ಟಿದಾರ. ಯಾವ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರ, ಎಷ್ಟು ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರ ಅಂತ ಕೇಳಿದ್ರ 6 ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರ. ಎಷ್ಟು ಕ್ಷೇತ್ರದಲ್ಲಿ ಕೊಡ್ತಾರ? 6 ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರ. ಸರ್, ಯಾವವು 6 ಕ್ಷೇತ್ರ ಅಂತಕ್ಕಂಥದ್ದನ್ನ ನೋಡ್ರಿ. ಫಸ್ಟ್ ಯಾವ್ದು ಅಂದ್ರ ಪೀಸ್. ಪೀಸ್ ಅಂದ್ರ ಶಾಂತಿ. ಓಕೆ, ನೆಕ್ಸ್ಟ್ ಫಿಸಿಕ್ಸ್. ಓಕೆ, ಫಿಸಿಕ್ಸ್. ನೆಕ್ಸ್ಟ್ ಕೆಮಿಸ್ಟ್ರಿ. ಯಾವುದು? ಕೆಮಿಸ್ಟ್ರಿ. ಓಕೆ, ನೆಕ್ಸ್ಟ್ ಮೆಡಿಸಿನ್. ಯಾವುದು? ಮೆಡಿಸಿನ್. ಓಕೆ, ನೆಕ್ಸ್ಟ್ ಲಿಟ್ರೇಚರಿ. ಯಾವುದು? ಲಿಟ್ರೇಚರಿ, ಸಾಹಿತ್ಯ. ನಾನು ಕನ್ನಡದಾಗ ಯಾಕೆ ಬರೆಯತ್ತೀನಿ ಅಂದ್ರ ನಿಮಗ ಅರ್ಥ ಆಗ್ಲಿ ಅಂತ ಬರೆಯತ್ತೀನಿ. ಯಾವುದು? ಶಾಂತಿ. ಓಕೆ, ಎಷ್ಟಾದ್ವು? 5. ಎಷ್ಟಾದ್ವು? 5 ಆದ್ವು. ಲಾಸ್ಟ್ ಒನ್ ಯಾವ್ದಂದ್ರ ಎಕನಾಮಿಕ್ಸ್. ಯಾವುದು? ಎಕನಾಮಿಕ್ಸ್. ಯಾವುದು? ಎಕನಾಮಿಕ್ಸ್. ಓಕೆ, ಪೀಸ್ ಅಂದ್ರ ಶಾಂತಿ, ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಮೆಡಿಸಿನ್, ವೈದ್ಯಕೀಯ, ಲಿಟ್ರೇಚರ್, ಸಾಹಿತ್ಯ. ಎಕನಾಮಿಕ್ಸ್ ಯಾವುದು ಅಂದ್ರ ಅರ್ಥಶಾಸ್ತ್ರ. ಏನಂದ್ರ ಈ 6 ಕ್ಷೇತ್ರದೊಳಗ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರ. ನಾನ್ ನಿಮ್ಗ ಮತ್ತೊಂದು ವರ್ಕ್ ಕೊಡ್ತಿದ್ದೀನಿ. 2025ರ ಯಾವುದು? 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ, ಯಾವ್ದನ್ನ? ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ರು ನಾನು ನಿಮ್ಗ ಹಿಂಟ್ ಕೊಡ್ತೀನಿ. ಯಾವ ದೇಶದ ಮಹಿಳೆಗೆ ಕೊಟ್ರು ಅಂತ ಹೇಳ್ತೀನಿ. ವೆನಿಜುವೆಲಾ ದೇಶದ. ಯಾವುದು? ವೆನಿಜುವೆಲಾ. ಯಾವ ದೇಶ? ವೆನಿಜುವೆಲಾ ದೇಶದ ಮಹಿಳೆಗೆ ಕೊಟ್ಟಿದಾರ. ಆ ಮಹಿಳೆಯ ಹೆಸರು ಏನನ್ನೋದನ್ನ ನಂಗ ಕಮೆಂಟ್ ಅನ್ನ ಮಾಡ್ಬೇಕು. ಓಕೆ, 2025ದಾಗತ್ತ. ನಾನು ಇದ್ರ ಬಗ್ಗೆ ಹಿಂದೆ ಒಂದ್ಸಲ ವಿಡಿಯೋ ಮಾಡೀನಿ. 2025ರ ನೊಬೆಲ್ ಪ್ರಶಸ್ತಿ ವಿಜೇತರು ಅಂತಕ್ಕಂಥದ್ದನ್ನ ಇದನ್ನ ಒಳ್ಳೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಯಾರ್ಯಾರೆಲ್ಲ ನೋಡಿಲ್ಲಲ್ಲ